ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರೀನಿಧಿ ಗೌಡ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಎಷ್ಟೋ ದಿನಗಳ ನಂತರ ನಾನು ನನ್ನ ಫ್ರೆಂಡ್ ಮೀಟ್ ಮಾಡಿದ್ದೋ. ಸೊ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ದೋ. ಇಬ್ಬರು ಸೇರಿ ಸಿದ್ಧಗಂಗೆ ಮಠಕ್ಕೆ ಹೋಗೋಣ ಅಂತ ಈಗ ತಾನೇ ಆಟೋದಲ್ಲಿ ಹೋಗ್ತಿದ್ದೀವಿ. ಲಕ್ಷಾಂತರ ಜನರಿಗೆ ಅನ್ನದಾನ ಹಾಗೂ ವಿದ್ಯಾದಾನ ಮಾಡುತ್ತಿರುವ ಪುಣ್ಯಕ್ಷೇತ್ರ ಅಂದರೆ ಸಿದ್ಧಗಂಗೆ ಮಠ ಅಂತಲೇ ಹೇಳ್ಬೋದು. ಫಸ್ಟಿಗೆ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು ದರ್ಶನ ಮಾಡೋದಕ್ಕೆ ಒಳಗಡೆ ಬಂದೋ. ದೇವ್ರ ದರ್ಶನ ಮಾಡಿಕೊಂಡು ಈಗ ಹಂಗೆ ಮುಂದೆ ಬಂದೋ. ಮುಂದೆ ಬಂದರೆ ನೀವು ನೋಡ್ತಾ ಇರ್ಬೋದು, ಶಿವಕುಮಾರ ಸ್ವಾಮೀಜಿರವರ ಗದ್ದಿಗೆ ಒಳಗೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಅವರ ಆಶೀರ್ವಾದ ತಗೊಂಡು ಈಗ ಆಚೆ ಬರ್ತಿದ್ದೀವಿ. ಹಂಗೆ ಪ್ರಸಾದ ತಿನ್ನೋಣ ಅಂತ ಹೇಳ್ಬಿಟ್ಟು ಈಗ ಪ್ರಸಾದ ತಿನ್ನೋಣ ಅಂತ ಒಳಗಡೆ ಹೋಗ್ತಿದ್ದೀವಿ. ಪ್ರಸಾದ ತಿನ್ಕೊಂಡು ಈಗ ಆಚೆ ಬಂದು ಹಂಗೆ ಮುಂದೆ ಬಂದರೆ ನೀವು ನೋಡ್ತಿರ್ಬೋದು ಸ್ಮೃತಿವನ ಅಂತ ಇದೆ. ಸೊ ಅದರೊಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಎಂಟ್ರಿ ಫೀಸ್ ಬಂದು 10 ರೂಪೀಸ್ ಇತ್ತು. ಸೊ ಕೊಟ್ಟು ನಾವು ಒಳಗಡೆ ಹೋಗ್ತಿದ್ದೀವಿ. ಒಳಗಡೆ ಬಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಸ್ಟ್ಯಾಚೂಸ್ ಎಲ್ಲ ಇತ್ತು, ಅಲ್ಲೇ ಅದಕ್ಕೆ ಅರ್ಥ ಕೂಡ ಇತ್ತು. ಒಂದೊಂದು ಸ್ಟ್ಯಾಚೂಸ್ಗೂ ಒಂದೊಂದು ಅರ್ಥ ಇತ್ತು. ಅದನ್ನೆಲ್ಲ ಓದ್ಕೊಂಡು ಸ್ಟ್ಯಾಚೂಸ್ ಎಲ್ಲ ನೋಡಿಕೊಂಡು ಮಕ್ಕಳಿಗೆ ಅದ್ರ ಬಗ್ಗೆ ಹೇಳಿಕೊಂಡು ನಿಧಾನಕ್ಕೆ ಹಂಗೆ ಮುಂದೆ ಮುಂದೆ ಹೋಗ್ತಾ ಇದ್ದೋ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಹಂಗೆ ಎಲ್ಲ ಫೋಟೋಸ್ ತಗೊಂಡು ವಿಡಿಯೋಸ್ ಮಾಡಿಕೊಂಡು ಮಕ್ಕಳೆಲ್ಲ ಸ್ಟ್ಯಾಚೂಸ್ನ ನೋಡಿ ತುಂಬ ಖುಷಿಪಟ್ಟರು. ನಾವು ಅದ್ರ ಬಗ್ಗೆ ಅವ್ರಿಗೆಲ್ಲ ಹೇಳ್ಕೊಡ್ತಾ ಹಂಗೆ ಮುಂದೆ ಮುಂದೆ ಹೋಗ್ತಿದ್ದೀವಿ. ನೀವು ನೋಡ್ತಿರ್ಬೋದು, ಅಲ್ಲಿ ವಾಯ್ಸ್ ಕೊಡೋದಕ್ಕೆ ಆಗಲಿಲ್ಲ, ವಾಯ್ಸ್ ಕೊಟ್ಕೊಂಡು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ವಿಡಿಯೋ ಮಾಡ್ಕೊಂಬಿಡೋಣ, ಮನೆಗೆ ಹೋಗ್ಬಿಟ್ಟು ವಾಯ್ಸ್ ಕೊಟ್ಟರಾಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋಸ್ ಎಲ್ಲ ಮಾಡ್ಕೊತಿದ್ದೀನಿ. ಸೊ ಹಂಗೆ ಕೆಳಗಡೆ ಬಂದರೆ ಅಲ್ಲಿ ಮಕ್ಕಳಿಗೆ ಆಟ ಆಡೋದೆಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಆಟ ಆಡಿಸ್ಕೊಂಡು ಹೋಗೋಣ ಅಂತ ಅನ್ನೋ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು. ತುಂಬ ಮಳೆ ಬಂತು. ಸೊ ನಾವು ಅಲ್ಲಿಂದ ರಿಟರ್ನ್ ಮನೆಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ತಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.